ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬೆಚ್ಚಿ ಬೀಳಿಸುವಂತಹ ಒಂದು ಸುದ್ದಿ ಹೊರಬಿದ್ದಿದೆ. ಕಲುಷಿತ ನೀರು ಸೇವಿಸಿದ್ದರಿಂದ 80ಕ್ಕೂ ಅಧಿಕ ಜನರು ಅಸ್ವಸ್ಥರಾಗಿರತಕ್ಕಂಥ ಘಟನೆ ಜಿಲ್ಲೆಯ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ಒಂದು ವಾರದಿಂದ ಗ್ರಾಮದಲ್ಲಿ ಒಂದರ ಹಿಂದೆ ಒಂದರಂತೆ ಜನರು ವಾಂತಿ, ಬೇದಿ, ಹೊಟ್ಟೆ ನೋವಿನಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ದಿನೇ ದಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಆಸ್ಪತ್ರೆಗೆ ದಾಖಲಾಗುತ್ತಿದ್ದು ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಕುಡಿಯುವ ನೀರಿನ ಪೈಪ್ಗೆ ಚರಂಡಿ ನೀರು ಮಿಶ್ರಣವಾಗಿರುವುದೇ ಈ ಅವಾಂತರಕ್ಕೆ ಪ್ರಮುಖ ಕಾರಣವಾಗಿದೆ. ಇದರಿಂದ ಕೇವಲ ಜನರ ಆರೋಗ್ಯ ಮಾತ್ರವಲ್ಲದೆ ಜಾನುವಾರುಗಳ ಆರೋಗ್ಯವೂ ಏರುಪೇರಾಗಿದೆ ಅಂತ ಹೇಳಲಾಗುತ್ತಿದೆ. ಎಷ್ಟು ದಿನಗಳಿಂದ ಗ್ರಾಮಸ್ಥರು ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮದಲ್ಲಿ ಅಸ್ವಸ್ಥರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಇಂದು ಆರೋಗ್ಯ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಭೇಟಿ ನೀಡಿದೆ. ಕುಡಿಯುವ ನೀರಿನ ಮಾದರಿಯನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ನಡೆಸಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ನೀರಿನ ಪರೀಕ್ಷಾ ವರದಿ ಬಂದ ನಂತರವೇ ಅಸ್ವಸ್ಥತೆಗೆ ನಿಖರ ಕಾರಣ ಏನು ಅನ್ನೋದು ಸ್ಪಷ್ಟವಾಗಲಿದೆ. ಅಲ್ಲಿಯವರೆಗೂ ಗ್ರಾಮಸ್ಥರು ಕುದಿಸಿ ತಣ್ಣಗಾಗಿಸಿದ ನೀರನ್ನೇ ಬಳಸುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಅದು ಏನಾಗಿದೆ ಗೊತ್ತಾ, ನಿನ್ನೆ ನಾವು 3 ಕಡೆ ಸ್ಯಾಂಪಲ್ ಕಳಿಸಿದ್ವಿ. ಇನ್ನಷ್ಟೇ ನಮಗೆ ವರದಿ ಬರಬೇಕು. ವರದಿ ಬಂದಾದ್ಮೇಲೆ ನಿಖರವಾಗಿ ಅದೇ ಸರ್, ಹಸುಗಳಿಗೂ ಸಹ ಸೇಮ್ ಇದೇ ಥರ ಸಮಸ್ಯೆಗಳಾಗ್ತಿದೆ ಅಂತೇಳಿ ಸರ್, ದನ ಕರುಗಳಿಗೆಲ್ಲ. ಅದೇ ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ನನಗೇನು ಗಮನಕ್ಕೆ ಬಂದಿಲ್ಲ. ಅದರ ಯಾರು ನನಗೆ ಹೇಳಲೂ ಇಲ್ಲ. ಕೇವಲ ಮನುಷ್ಯರಿಗೆ ಈ ಥರ ಆಗಿದೆ ಅಂತ ಬಂದಿತ್ತು, ನಾವು ನೋಡಿದ್ದೀವಿ. ಇನ್ನಷ್ಟೇ ವರದಿ ಬಂದಿದ್ಮೇಲೆ ನಾನು ನಿಖರವಾಗಿ ಏನು ಅಂತ ಹೇಳ್ಬೋದು ಸರ್. ಈಗ ಒಟ್ಟಾರೆಯಾಗಿ ಸರ್ ಕಲುಷಿತ ನೀರು ಮತ್ತು ಇದರಿಂದ ಚರಂಡಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಕಲುಷಿತ ನೀರು ಮಿಶ್ರಣ ಆಗಿ ಈ ಥರ ಸಮಸ್ಯೆ ಆಗಿದೆ ಅಂತೇಳಿ ಆರೋಪ ಸರ್. ಇಲ್ಲ, ನಾನು ಮತ್ತು ಸ್ಥಳೀಯ ಪತ್ರಕರ್ತ ಮತ್ತು ಜನಗಳೆಲ್ಲ ಹೋಗಿದ್ವಿ, ವಾಟರ್ ಮ್ಯಾನ್ ಎಲ್ಲ ನೋಡಿದ್ವಿ. ಅಲ್ಲಿ ಒಂದು ಕಡೆ ಒಂದು ಸ್ವಲ್ಪ ಪೈಪ್ ಲೀಕ್ ಆಗಿತ್ತು. ಅದನ್ನು ನಿನ್ನೆ PDO ಅವರು ಸರ್ ಮಾಡಿದಾರಂತೆ. ನೋಡಿದೆ, ಇವಾಗ ಸರ್ ಮಾಡಿದ್ದಾರೆ. ಆದ್ಮೇಲೆ ಸರಿ ಮಾಡಿರೋದಲ್ವಾ ಅಂತ ಅಲ್ಲ, ಒಟ್ಟಿಗೆ ಸರ್ ಮಾಡಿದ್ದಾರೆ, ನೋಡಿದ್ವಿ. ಸರ್, ಒಟ್ಟಾರೆ ನಿಮ್ಮ ಪ್ರಕಾರ ಎಷ್ಟು ಜನಕ್ಕೆ ಸರ್ ಈ ತರ ಬಂದು ಹೋಗಿ ಅಡ್ಮಿಷನ್ ಆಗಿರುತ್ತೆ? ಮತ್ತೆ ಯಾವ ತರ? ಒಂದು 18ರಿಂದ 20 ಜನ ಸರ್. ಅಷ್ಟೇನಾ? ಹೌದು, ಖಂಡಿತ. ಯಾಕಂದ್ರೆ ಇಲ್ಲೇ ಇದ್ದೀರಾ ನೀವು, ಊರಲ್ಲೇ ಇದ್ದೀರಾ. ಆಯ್ತು. ಒಟ್ಟಾರೆ ಸುರಕ್ಷಿತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ದುರ್ಘಟನೆಗೆ ಕಾರಣವೇ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಈ ಪ್ರಕರಣದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಎಂತಹ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸುಮನ್ ಟಿವಿ ಕನ್ನಡವನ್ನು ಫಾಲೋ ಮಾಡಿ. ಧನ್ಯವಾದಗಳು.